ಹಲೋ ಗಾಯ್ಸ್, ವೆರಿ ಗುಡ್ ಈವ್ನಿಂಗ್. ಸೊ ಆಫೀಸಿಂದ ಬಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ವ್ಲಾಗ್ನ. ಸೊ ಹೀಟಿಗೆ ಒಂದು ಸ್ವಲ್ಪ ಪಿಂಪಲ್ಸ್ ಎಲ್ಲ ಆಗ್ತಿದೆ, ಏನೂ ಮಾಡೋಕ್ಕಾಗಲ್ಲ, ಕಾಮನ್ ಅದು, ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ. ಬಟ್ ನನ್ನ ಫೇಸಲ್ಲಿ ಜಾಸ್ತಿ ಪಿಂಪಲ್ಸ್ ಆಗೋಲ್ಲ, ಅದೊಂಥರ ಗಾಡ್ ಗಿಫ್ಟ್ ನನಗೆ. ಸೊ ವ್ಲಾಗ್ ಮಾಡಿ ತುಂಬ ದಿನ ಆಯಿತು, ಹಾಗಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಪಾಪು ಮಲ್ಕೊಂಡಿದ್ದಾಳೆ. ಪಾಪು ಇವಾಗ ಗೊತ್ತಲ್ವ, 1 ಮಂತ್ ಬೇಬಿ, ಇನ್ನೂ 10 ಡೇಸ್, ಆಲ್ಮೋಸ್ಟ್ 15 ಡೇಸ್ ಅಂತಲೇ ಅಂದ್ಕೊಳ್ಳಿ. ಇನ್ನೂ ಅಷ್ಟು ಕಣ್ಣು ಬಿಡೋಲ್ಲ. ಯಾವಾಗ ಬೇಕೋ ಒಂದು 10 ನಿಮಿಷ 15 ನಿಮಿಷ ಕಣ್ಣು ತೆಗೆದು ಆಟ ಆಡ್ತಿರ್ತಾಳೆ. ಆಮೇಲೆ ಮಲ್ಕೊಳ್ಳೋದು, ಹಾಲು ಕುಡಿಯೋದು, ಅಳೋದು, ಸುಸು ಮಾಡೋದು, ಬರೀ ಇದೇ ಕೆಲಸನೇ. ಇದು 3 ಮಂತ್ಸ್ವರೆಗೂ ಹಿಂಗೆ ಇರುತ್ತೆ. ಆಮೇಲೆ ಗ್ರ್ಯಾಜುವಲಿ ಇದು ಕಣ್ಣು ತೆಗೆಯೋದೆಲ್ಲ ಜಾಸ್ತಿ ಆಗುತ್ತೆ, ಆಟ ಆಡೋದು ಜಾಸ್ತಿ ಆಗುತ್ತೆ. ಈಗ ನಾವು ಏನೇ ಎಬ್ಸಿದ್ರೂ ಎದ್ದೊಳೋದೇ ಇಲ್ಲ. ಎದ್ದಾಗಲೇ ಎದ್ದೊಳೋದು, ನಾವು ಹಂಗೆ ಎಬ್ಬಿಸ್ತಾನೇ ಇರಬೇಕು. ಸ್ವಲ್ಪ ಬಟ್ಟೆ ಎಲ್ಲ ಇದೆ, ಜೋಡಿಸ್ಕೋಬೇಕು. ಅಡುಗೆ ಏನಾದರೂ ಉಪ್ಮಾ ಮಾಡೋಣ ಅಂತ. ಸೊ ಅವ್ರಿಗೂ ಕೂಡ ಆಗುತ್ತೆ ಉಪ್ಮಾ ಅಂದ್ಬಿಟ್ಟು ಅವ್ರಿಗೆ ಸಪ್ರೇಟ್ ಮಾಡ್ಕೊಳ್ತಾಯಿದ್ದೀನಿ. ನಾನು ಹಸಿರು ಮೆಣಸಿನ್ಕಾಯಿ ಎಲ್ಲ ಯೂಸ್ ಮಾಡೋದಿಲ್ಲ, ಖಾರ ಕಮ್ಮಿ ಹಾಕ್ಬಿಟ್ಟು ಕೊಡ್ತಾಯಿದ್ದೀನಿ. ತುಪ್ಪ ಹಾಕ್ಬಿಟ್ಟೆ ಮಾಡ್ತಿರೋದು. ಸೊ ಎಲ್ಲ ಖಾರ ಕಮ್ಮಿ, ಎಣ್ಣೆ ಯೂಸ್ ಮಾಡಲ್ಲ. ಸೊ ಈ ಥರ. ಸೊ ಬನ್ನಿ ವ್ಲಾಗ್ ಕೂಡ ಸ್ಟಾರ್ಟ್ ಮಾಡೋಣ. ಇನ್ನು ಸಂಜೆ ಕೆಲಸಗಳಂತೂ ಇದ್ದೇ ಇರುತ್ತೆ. ಆಫೀಸಿಂದ ಬಂದಮೇಲೆ ಸ್ವಲ್ಪ ಟೀ ಮಾಡೋದು, ಹಾಲು ಮಾಡಿಕೊಡೋದು, ಇದೆಲ್ಲನೂ. ಇನ್ನು ಬಾಣಂತಿ ಮನೆ ಅಂದರೆ ಹೆಂಗಿರುತ್ತೆ ಅಂತ ಎಲ್ಲರಿಗೂ ಗೊತ್ತು. ಹಿಂದೆ ವ್ಲಾಗಲ್ಲಿ ಬಾಣಂತಿಗೆ ಮೊದಲನೇ ಹೆರಿಗೆ ಸ್ನಾನ ಹೇಗೆ ಮಾಡಿಸ್ತೀವಿ ಅಂತ ನಾನು ಡೀಟೇಲ್ಡಾಗಿ ಹೇಳಿದ್ದೀನಿ. ಸೊ ಹೋಗಿ ಚೆಕ್ ಮಾಡ್ಬೋದು, ನಿಮಗೆ ಯೂಸ್ಫುಲ್ ಆಗ್ಬೋದು, ಇನ್ಫಾರ್ಮೇಟಿವ್ ಆಗಿದೆ ತುಂಬ. ಆ್ಯಂಡ್ ಇದ್ರ ಜೊತೆಗೆ ಪಾಪಗೆ ಒಂದು ಶಾಸ್ತ್ರ ಕೂಡ ಮಾಡಿದ್ವಿ. ಅದು ಕೂಡ ಹೆಂಗೆ ಮಾಡಬೇಕು, ಮೊದಲನೇ ಶಾಸ್ತ್ರ ದೇವ್ರ ಮನೇಲಿ ಮಲಗಿಸ್ಬಿಟ್ಟು ಅಂತ. ಅಂದರೆ ಈಗ ಕೆಲವೊಂದು ಮನೆಯಲ್ಲಿ ಕೆಲವೊಂದು ಥರ ಇರುತ್ತೆ ಶಾಸ್ತ್ರಗಳು, ಎಲ್ಲರಿಗೂ ಒಂದೇ ಥರನೇ ಇರಲ್ಲ. ಇನ್ನು ಪಾಪು ಬಂದಾಗಿಂದನೂ ಪ್ರಕುಲ್ಲು, ಲಸಿಕೆ ಇಬ್ಬರು ಟೈಮ್ ಸ್ಪೆಂಡ್ ಮಾಡೋದು ಜಾಸ್ತಿ ಪಾಪು ಜೊತೆಗೆ. ನಾವು ಅಷ್ಟೇ, ಟೈಮ್ ಸಿಕ್ಕಿದಾಗೆಲ್ಲ ಪಾಪು ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾನೇ ಇದ್ದೀವಿ. ಇನ್ನು ಅಪ್ಪ ಮತ್ತು ಪ್ರಕುಲ್ಲು ಹೋಗಿ ಅವರೇ ಪಾಪುಗೆ ಒಂದು ಸ್ವಲ್ಪ ಬಟ್ಟೆಗಳನ್ನ ತಂದರು. ಒಂದು ಸ್ವಲ್ಪ ಲಂಗೋಟಿ ಎಲ್ಲ ಬರುತ್ತಲ್ಲ ಕಾಟನಲ್ಲಿ, ಸೊ ಅದರಲ್ಲಿ ತಂದಿದ್ದಾರೆ. ಆಮೇಲೆ ಒಂದು ಸ್ವಲ್ಪ ಫ್ರಾಕ್ಸ್ ಎಲ್ಲನೂ ತಂದಿದ್ದಾರೆ, ಅವರೇ ಹೋಗಿ ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದಾರೆ. ನಾವು ಯಾರೂ ಎಲ್ಲೂ ಹೋಗೋಕ್ಕಾಗಲ್ವಲ್ಲ, ಹಾಗಾಗಿ. ಸೊ ಅದು ಕೂಡ ತೋರಿಸ್ತೀನಿ ಯಾವ ಥರ ತಂದಿದ್ದಾರೆ. ನಮ್ಮಪ್ಪ ಫ್ರಾಕ್ಸು ಸೆಲೆಕ್ಟ್ ಮಾಡಿಕೊಂಡು, ಪ್ರಕುಲ್ಲು ಸ್ವಲ್ಪ ಸೆಲೆಕ್ಟ್ ಮಾಡಿದ್ದಾನೆ. ಸರಿ, ಫಸ್ಟ್ ಟೀ ಮಾಡ್ಕೊಂಡು ಕುಡಿದ್ಬಿಟ್ರೆ ಸ್ವಲ್ಪ ರಿಫ್ರೆಶ್ಮೆಂಟ್ ಆಗುತ್ತೆ ಸಂಜೆ ಟೈಮ್ಗೆ. ಸೊ ಟೀ ರೆಡಿಯಾಗಿದೆ, ನಾನು ನಮ್ಮಮ್ಮಗೆ ಮಾಡಿದೆ. ಪಾಪ ನಮ್ಮಮ್ಮ ಇವಾಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಯೆಲ್ಲ ಕ್ಲೀನಾಗಿ ಇಟ್ಟಿದ್ದಾರೆ. ಬಾಣಂತಿ ಮನೆ ಅಂದರೆ ಗೊತ್ತೇ ಇರುತ್ತೆ ಹೆಂಗಿರುತ್ತೆ, ಎಷ್ಟು ಕೆಲಸ ಇರುತ್ತೆ ಅಂತ. ಕಾಫಿ ಬೇಕಾ ನಿನಗೆ? ಕುಡಿಬಾರ್ದು, ಚಿಕ್ಕ ಮಕ್ಕಳು. ನಿನಗೆ ಹಾಲು ತಣ್ಣಗಾಗ್ತಿದೆ, ಕುಡಿ. ಇವ್ರ ಅಣ್ಣಂಗೆ ಟೆಸ್ಟ್ ಮುಗೀತು, 7ಕ್ಕೆ ಸ್ಟಾರ್ಟ್ ಆಯಿತು ಟೆಸ್ಟು ಅಲ್ವಾ ಲಶಿ? ನಿನಗೇನೋ ಹೇಳಿದ್ದಾರೆ ಎಕ್ಸಿಬಿಷನ್ಗೆ, ಸೈನ್ಸ್ ಎಕ್ಸ್ಪೋಗೆ ಏನೋ ಮಾಡ್ಕೊಂಡು ಬನ್ನಿ ಅಂತ. ಡ್ಯಾನ್ಸ್ ಪ್ರಾಕ್ಟೀಸ್ ಆಗ್ತಿದೆ, ಅದ್ರ ಜೊತೆಗೆ ಸೈನ್ಸ್ ಎಕ್ಸ್ಪೋನೂ ಇದೆ. ಅರ್ಥ ಮಾಡಕ್ಕೆ ಹೇಳಿದ್ದಾರೆ. ಅರ್ಥ ಮಾಡ್ಕೊಂಡು ಹೋಗ್ಬೇಕು ನೀನು. ಅವಾಗ ನೀನು ಝೂ ಮಾಡಿದ್ದಲ್ಲ, ಅನಿಮಲ್ಸ್ ಎಲ್ಲ ಇಟ್ಟು, ಆ ಥರ ಅರ್ಥ ಮಾಡಬೇಕು ಈ ಸಲ. ಇನ್ನು ಪಾಪುಗೆ ಅಮ್ಮನೇ ಸ್ನಾನ ಮಾಡಿಸ್ತಾರೆ ಪ್ರತಿದಿನ. ಇವಾಗ ಚಳಿ ಇದೆ ಅಲ್ವಾ, ಚಳಿ ಇರೋದ್ರಿಂದ 1 ಟೈಮ್ ಮಾತ್ರ ಮಾಡಿಸ್ತಾ ಇದ್ದೀವಿ ಸ್ನಾನ. ಇನ್ನು ಬೇಸಿಗೆ ಕಾಲ ಬೇರೆ ಇದಾಗಿದ್ದರೆ 2 ಟೈಮ್ಸ್ ಸ್ನಾನ ಮಾಡಿಸ್ತಾ ಇದ್ವಿ. ಪ್ರಕುಲ್ ಕೂಡ ಜನವರಿ ಎಂಡ್, ಅಂದರೆ ಇನ್ನೇನು ಸಮ್ಮರ್ ಸ್ಟಾರ್ಟ್ ಆಗೋವಾಗ ಹುಟ್ಟಿದ್ದು. ಲಶಿಕಾನು ಅಷ್ಟೊಂದು ಮಳೆ ಸ್ಟಾರ್ಟ್ ಆಗಿರಲಿಲ್ಲ, ಅವ್ರಿಗೊಂದು ಸ್ವಲ್ಪ 2 ಟೈಮೇ ಮಾಡಿಸ್ತಾ ಇದ್ವಿ. ಇನ್ನು ಲಂಗೋಟಿಗಳೆಲ್ಲ ಸೆಟ್ ಅಂತಾರಲ್ಲ, ಇದು NS ಗಾರ್ಮೆಂಟ್ಸಲ್ಲಿ ತಂದಿದ್ದು. ತುಮಕೂರಲ್ಲಿರೋರಿಗೆ ಗೊತ್ತಿರುತ್ತೆ, MG ರೋಡಲ್ಲಿದೆ NS ಗಾರ್ಮೆಂಟ್ಸು. ಅಲ್ಲಿ ಮಕ್ಳಿಗೆ ತುಂಬ ಚೆನ್ನಾಗಿ ಸಿಗುತ್ತೆ, ನ್ಯೂ ಬಾರ್ನ್ ಬೇಬಿ ಟು ಕಿಡ್ಸ್, ದೊಡ್ಡ ಮಕ್ಳವರೆಗೂ. ಇನ್ನು ಪುಟಾಣಿ ಫ್ರಾಕ್ಗಳೆಲ್ಲ ತಂದಿದ್ರು. ಇದೊಂಥರ ಗ್ರೀನ್ ಕಲರ್ ಇದೆ, ಲೈಟಿಶ್ ಗ್ರೀನು, ಯೆಲ್ಲೋ ಕಲರ್ ಗ್ರೀನು. ಅದನ್ನು ಲಶಿಕಾ ನಾನೇ ತೋರಿಸ್ತೀನಿ ಅಂದ್ಬಿಟ್ಟು ನೋಡಿ ಅವಳ ಶಾಪಿಂಗ್ದು ಹಾಲ್ ಮಾಡ್ತಿದ್ದಾಳೆ ವಿಡಿಯೋ. ಇನ್ನು ಇದೊಂದು ಸ್ವಲ್ಪ ಪೀಚ್ ಕಲರು, ಕಾಲರೆಲ್ಲ ಬಂದುಬಿಟ್ಟಿದೆ. ಈಗ ಹಾಕ್ಬಿಟ್ರೆ ಫುಲ್ ಉದ್ದಕ್ಕೂ ಹಾಕ್ಬಿಡುತ್ತೆ. ಇದೊಂದು 6 ಮಂತ್ಸ್ವರೆಗೂ ಆಗುತ್ತಂತೆ. ಸೊ ಸ್ವಲ್ಪ ದೊಡ್ಡ ಸೈಜೇ ತಂದರೆ ಮಕ್ಕಳು ಇವಾಗ ಬೆಳೆಯೋದು ಕೂಡ ಗೊತ್ತಾಗಲ್ಲ, ಬೇಗ ಬೆಳೆದ್ಬಿಡ್ತಾರೆ, ಬೇಗ ತುಂಡಾಗುತ್ತೆ. ತುಂಬ ಚೆನ್ನಾಗಿರುತ್ತೆ ಬಟ್ಟೆಗಳು, ಎಲ್ಲ ವೇಸ್ಟ್ ಆಗೋಗ್ಬಿಡುತ್ತೆ ಈ ಥರ. ಒಂದು ಸ್ವಲ್ಪ ಡಾರ್ಕ್ ಗ್ರೀನು, ಲೈಟ್ ಗ್ರೀನು, ಯೆಲ್ಲೋ, ವೈಟು, ಪೀಚ್ ಕಲರು ಇದರಲ್ಲೆಲ್ಲ ತಂದಿಟ್ಟಿದ್ದಾರೆ. ಅದನ್ನೇ ತೋರಿಸ್ತಾ ಇದ್ದಾಳೆ ಲಶಿಕಾ. ಇನ್ನು ಅದಕ್ಕೆ ಮ್ಯಾಚಿಂಗು ಇನ್ನರ್ಸ್ದು ಇದನ್ನು ಕೂಡ ಕೊಟ್ಟಿದ್ದಾರೆ.
ಇನ್ನು ಇವಾಗಿನ ಮಕ್ಕಳಿಗೆ ಗ್ಲೌಸು ಸಾಕ್ಸು ತುಂಬ ಇಂಪಾರ್ಟೆಂಟ್, ಇಲ್ಲಾಂದರೆ ಪರ್ಚ್ಕೊಂಬಿಡ್ತಾರೆ. ನೈಲ್ಸ್ ಎಲ್ಲ ಇತ್ತಲ್ಲ, ಫಸ್ಟ್ ನೈಲ್ಸ್ ಎಲ್ಲ ನಾನೇ ಕಟ್ ಮಾಡಿದೆ. ನನಗೆ ಅಭ್ಯಾಸ ಇತ್ತಲ್ಲ ಪ್ರಕುಲು ಲೆಶ್ಕಾಗೆ, ಹಂಗಾಗಿ ಫಸ್ಟ್ ನೈಲ್ಸ್ ನಾನೇ ಕಟ್ ಮಾಡಿದೆ. ಏನಕ್ಕಂದರೆ ಪರ್ಚ್ಕೊಂಬಿಟ್ರೆ ಗಾಯ ಹಂಗೆ ಇರುತ್ತೆ, ರ್ಯಾಷಸ್ ಆಗುತ್ತೆ, ಗಾಯಗಳಾಗುತ್ತೆ, ಮತ್ತು ಚೆನ್ನಾಗಿರಲ್ಲ, ಸೆನ್ಸಿಟಿವ್ ಸ್ಕಿನ್ ಇರುತ್ತಲ್ವ. ಸೊ ಹಾಗಾಗಿ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿನಿ. ಬೆಳಗ್ಗೆ ಎದ್ದರೆ ಸಿಕ್ಕಾಪಟ್ಟೆ ಚಳಿ ಗೊತ್ತಾ, 6:30 6:45 ಆದ್ರೂ ಹಂಗೆ ಮಲ್ಕೊಂಡೇ ಇರೋಣ ಅಂತಲೇ ಅನಿಸುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಸ್ಕೂಲ್ ಇರುತ್ತೆ, ಎದ್ದು ತಿಂಡಿ ಮಾಡಲೇಬೇಕು. ಇನ್ನು ಇದು ಹಾಸ್ಪಿಟ್ಲಲ್ಲಿ ಪಾಪುದು ಇಂಕಲ್ಲಿ ಫುಟ್ ಪ್ರಿಂಟ್ಸ್ ಹಾಕಿ ಒಂದು ಇದನ್ನು ಕೊಟ್ಟಿದ್ದಾರೆ. ತುಂಬ ಜನ ಯಾವ ಹಾಸ್ಪಿಟ್ಲು ಅಂತ ಕೇಳ್ತಿದ್ದೀರಾ. ನಾನು ತುಂಬ ಸಲ ಹೇಳಿದ್ದೀನಿ ವೀಡಿಯೋಸಲ್ಲಿ, ಮದರ್ಹುಡ್ ಹಾಸ್ಪಿಟ್ಲು. ಆ್ಯಂಡ್ ಪಾಪು ಎಷ್ಟು kg ವೆಯ್ಟ್ ಅಂತಲೂ ಕೇಳ್ತಿದ್ದೀರಾ. 3 kg ಇದ್ಲು. ಆ್ಯಂಡ್ ಅದು ಅಲ್ಲದೆ ಇನ್ನೂ ಸುಮಾರು ಜನ ಯಾವ ಪಾಪು ಅಂತಲೂ ಕೇಳ್ತಿದ್ದೀರಾ. ಸೊ ವ್ಲಾಗ್ ಫುಲ್ ನೋಡಿ ದಯವಿಟ್ಟು. ಸೊ ವ್ಲಾಗ್ ನೋಡ್ದಲ್ಲೇ ಅದಕ್ಕೆ ಈ ಥರ ಕಮೆಂಟ್ಸು, ಈ ಥರ ಕ್ವೆಶನ್ಸ್ ನಿಮಗೆ ಬರುತ್ತೆ. ಸೊ ಹೆಣ್ಣು ಪಾಪು, ಓಕೆನಾ, ಮದರ್ಹುಡ್ ಹಾಸ್ಪಿಟ್ಲಲ್ಲಿ ತೋರಿಸ್ಕೊಂಡಿದ್ದು. ತುಂಬ ಜನ ಇದು ಪ್ರಶ್ನೆ ಕೇಳ್ತಾಯಿದ್ರೆ, ಹಾಗಾಗಿ ನಾನು ಹೇಳಿದೆ. ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ. ನೀವು ಸ್ಕಿಪ್ ಮಾಡಿದಾಗ ಏನು ಗೊತ್ತಾ, ಕೆಲವೊಂದು ಏನಾದರೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ ಹೇಳಿರ್ತೀವಿ ಯೂಸ್ಫುಲ್ ಆಗುವಂಥದ್ದು, ಅವು ಕೂಡ ಮಿಸ್ ಆಗೋಗ್ತೀರಾ. ಹಾಗಾಗಿ ಫುಲ್ ವೀಡಿಯೋ ನೋಡಿ ಸ್ಕಿಪ್ ಮಾಡಿಬಿಡಿ ಎಲ್ಲೂ ಅಂತ ಹೇಳ್ತೀನಿ. ಇನ್ನು ಬೆಳಗ್ಗೆ ಎದ್ದು ಒಂದು ಸ್ವಲ್ಪ ಉಪ್ಮಾ ಮಾಡ್ತಾಯಿದ್ದೆ. ಉಪ್ಮಾ ಮತ್ತು ಕೇಸರಿಬಾತ್ ಮಾಡಿಬಿಟ್ಟು ಒಂದು ಸ್ವಲ್ಪ ರಾತ್ರಿದ್ದು ರೈಸ್ ಮಿಕ್ಕಿತ್ತು. ಸರಿ, ಅದನ್ನು ಸ್ವಲ್ಪ ಪುಳಿಯೋಗರೆ ಮಾಡೋಣ ಅಂದ್ಬಿಟ್ಟು 3 ಥರ ವೆರೈಟಿನೂ ಮಾಡ್ತಾಯಿದ್ದೀನಿ. ಅಂದರೆ ರಾತ್ರಿ ನಾನೊಂದು ಸ್ವಲ್ಪ ಅನ್ನ ಏನಾದರೂ ಮಿಕ್ಕಿದ್ದು ಅದಕ್ಕೆ ಚಿತ್ರಾನ್ನನೋ ಇಲ್ಲ ಪುಳಿಯೋಗರೆನೋ ಮಾಡ್ತೀವಿ. ಇಲ್ಲಾಂದರೆ ಕರ್ಡ್ ರೈಸ್ ಆದರೂ ಕಲಿಸ್ಬಿಡ್ತೀನಿ ನಾನು, ಅದನ್ನೇನು ವೇಸ್ಟ್ ಮಾಡೋಕ್ಕೋಗಲ್ಲ. ಹಾಗೂ ನಮಗೇನೂ ಮಾಡೋಕ್ಕಾಗಲ್ಲ ಅಂದರೆ ಡಿಂಕು ಇರ್ತಾನಲ್ಲ, ಸೊ ಡಿಂಕುಗೆ ಹಾಲು, ಅನ್ನ, ಇಲ್ಲಾಂದರೆ ಮೊಸರನ್ನ ಹಾಕಿ ಕೊಟ್ಟು ಕಲಿಸ್ಬಿಡ್ತೀನಿ. ಇನ್ನು ಇದು ಪಾಪುಗೆ ಹಾಲಲ್ಲೇ ಒಂದು ಕಿಟಕಿಗೆ ಇದು ಬರುತ್ತಲ್ಲ ತೊಟ್ಲು, ಬಟ್ಟೆದು ಇದು ಕಿಟಕಿಗೆ ಕಂಬಿಗೆ ಅಟ್ಯಾಚ್ ಮಾಡೋ ಥರ. ಸೊ ಅದನ್ನು ಸದ್ಯಕ್ಕೆ ತೊಗೊಂಡಿದ್ದೀವಿ. ಇನ್ನೂ ತೊಟ್ಲಿದೆ, ನಾವು ಲಸಿಕಾ ಹುಟ್ಟಿದಾಗ, ಪ್ರಕುಲ್ ಹುಟ್ಟಿದಾಗ ನಾನು ಕೂಡ ಮಲಗಿದ್ದೀನಿ ಆ ತೊಟ್ಲು, ಇನ್ನೂ ನಮ್ಮ ಮನೇಲಿದೆ, ಕಟ್ಟಿಗೆ ತೊಟ್ಲು ವುಡ್ಡಂದು. ಸೊ ಒಂದು ಸ್ವಲ್ಪ ಪಾಪು ಒಂದು 2 ಮಂತ್ಸ್ ಆಗಲಿ, 2 ಮಂತ್ಸ್ ಆದಮೇಲೆ ಅದನ್ನು ಮಲಗಿಸಿದ್ರೆ ಕ್ಲೀನಾಗಿ ಹಿಂಗೆ ಉಯ್ಯಾಲೆ ಆಡಿಸ್ತಾ ತಲೆ ಕೂಡ ಗುಂಡುಗಾಗುತ್ತೆ. ಸೊ ಸದ್ಯಕ್ಕೆ ಇದು ಇರಲಿ ಅಂದ್ಬಿಟ್ಟು ಹಾಲಲ್ಲೇ ಹಾಕಿದ್ದೀವಿ. ಏನಕ್ಕಂದರೆ ಹಾಲಲ್ಲೇ ತುಂಬ ಜನ ಟೈಮ್ ಸ್ಪೆಂಡ್ ಮಾಡ್ತಾಯಿರ್ತೀವಿ, ಕಿಚನಲ್ಲಿ ಇರ್ತೀವಿ, ಹಾಗಾಗಿ ಅಲ್ಲೇ ಮಲಗಿಸಿದ್ರೆ ಅವಳು ಆರಾಮಾಗಿರ್ತಾಳೆ. ಇದಕ್ಕೆ ಸ್ವಲ್ಪ ಸೊಳ್ಳೆ ಪರ್ದೆದು ಕವರ್ ಕೂಡ ಇದೆ, ಜಿಪ್ಪೆಲ್ಲ ಹಾಕಿ. ಇದು ನನ್ನ ತಂಗಿ ತೊಗೊಂಡಿದ್ದು, ನನಗೆ ಗೊತ್ತಿಲ್ಲ ಆನ್ಲೈನಲ್ಲಿ ತೊಗೊಂಡಿದ್ರು ಇಲ್ಲ ಆಫ್ಲೈನಲ್ಲಿ ತೊಗೊಂಡಿದ್ರು ಗೊತ್ತಿಲ್ಲ. ಸಿಗುತ್ತೆ ನಮಗೆ ಈ ಥರದ್ದು, ಹುಡುಕಿದ್ರೆ ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲಿ ಆರಾಮಾಗಿ ಸಿಗುತ್ತೆ. ಇವಾಗೇನು ಸಿಗೋವಂಥದ್ದು ಏನೂ ಐಟಮ್ ಇಲ್ವಲ್ಲ. ಸೊ ತುಂಬ ಯೂಸ್ಫುಲ್ ಆಗುತ್ತೆ. ಒಂದು 2 ಮಂತ್ಸ್ವರೆಗೂ ಎಲ್ಲೋದ್ರೂ ನಾವು ಇದನ್ನು ತೊಗೊಂಡೋಗ್ಬೋದು. ಅದೊಂದು ಆ್ಯಂಡ್ ಈಸಿ ಟು ಎಲ್ಲಾದರೂ ತೊಗೊಂಡೋಗ್ಬೋದು. ಹೆವಿ ಅಂತಲೂ ಏನೂ ಅನಿಸಲ್ಲ. ಇನ್ನು ನಾನು ಆಫೀಸಿಂದ ಬಂದು ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಫುಲ್ಲು ತಲೆಗೆ ಎಣ್ಣೆ ಹಚ್ಕೊಂಬಿಟ್ಟಿದ್ದೀನಿ, ಚೆನ್ನಾಗಿ ತಲೆಗೆ ಎಣ್ಣೆ ಹಚ್ಕೊಂಬಿಟ್ಟು ಸೊ ಜಡೆ ಹಾಕ್ಕೊಂಬಿಟ್ಟಿದ್ದೀನಿ. ಆ್ಯಂಡ್ ಸಂಜೆಗೆ ಇದು ಅಡುಗೆ ಮಾಡ್ತಾಯಿದ್ದೀನಿ ನಾನು. ಆ್ಯಂಡ್ ಪಾಪುದು ಇನ್ನೂ ಸ್ವಲ್ಪ ಹೆಸರು ಕೇಳೋಕ್ಕೆಲ್ಲ ಹೋಗಬೇಕು, ಶಾಸ್ತ್ರ ಎಲ್ಲ ಕೇಳೋಕ್ಕೆ ಹೋಗಬೇಕು. ಸೊ ಅದು ನೆಕ್ಸ್ಟ್ ವ್ಲಾಗ್ನಲ್ಲಿ ಹೇಳ್ತೀನಿ ಯಾವ ಲೆಟರ್ ಬರುತ್ತೆ. ಸೊ ನಿಮ್ಮ ಸಜೆಷನ್ಸು, ಒಳ್ಳೊಳ್ಳೆ ನೇಮ್ಸ್ ಇದ್ದರೆ ತಿಳಿಸಿ, ಗರ್ಲ್ ನೇಮ್ಸು. ನಾನು ಲೆಟರ್ ಯಾವ ಅಂತ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ನಾನು ಹೇಳ್ತೀನಿ. ಇನ್ನು ಸ್ವಲ್ಪ ಇಡ್ಲಿ ಬ್ಯಾಟರು ನೆನೆಸಿಟ್ಟಿದ್ದೆ ರಾತ್ರಿನೇ, ಸ್ವಲ್ಪ ನೆನೆಸ್ಬಿಟ್ಟು ರಾತ್ರಿನೇ ರುಬ್ಬಿಟ್ಟಿದ್ದೆ, ಬೆಳಗ್ಗೆಗೆ ಆಗುತ್ತೆ. ಏನಕ್ಕಂದರೆ ಬಾಣಂತಿ ಇದ್ದಾಗ ಒಂದು 3 to 4 ಟೈಮ್ಸ್ ಅದನ್ನೇ ಮಾಡಿಕೊಂಡು ತಿಂತಾ ಇರ್ತಾರೆ. ಸ್ವಲ್ಪ ಲೈಟ್ ಫುಡ್ಡು, ಆಯಿಲೆಸ್ ಫುಡ್ ತಿಂದರೆ ಒಳ್ಳೇದಲ್ವ ಬಾಣಂತಿ, ಹಾಗಾಗಿ ಒಂದು ಸ್ವಲ್ಪ ಹೆಚ್ಚಿಗೆ ಮಾಡ್ತೀವಿ. ಈ ದೋಸೆ ಹಿಟ್ಟು, ಈ ಇಡ್ಲಿ ಹಿಟ್ಟಾಗಿರ್ಬೋದು, ಈ ಥರದ್ದು ಉಪ್ಮಾ, ಹಸಿರು ಮೆಣಸಿನ್ಕಾಯಿ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು. ಒಂದು ಸ್ವಲ್ಪ ಎಣ್ಣೆ ಮತ್ತು ಜಾಸ್ತಿ ತುಪ್ಪನ ಯೂಸ್ ಮಾಡ್ತೀವಿ ಅಡುಗೆಗೆ, ಬಾಣಂತಿಗೆ ಮಾತ್ರ. ಇನ್ನು ಮೆಣಸಿನ ಸಾಂಬಾರು, ಸಬ್ಬಕ್ಸಿ ಸೊಪ್ಪು, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು ಇಷ್ಟು ಕೊಡ್ಬೋದು. ಅದರಲ್ಲಿ ಇನ್ನು ತಿರುಗಿಸಲೆ ಸೊಪ್ಪು, ದಂಟಿನ ಸೊಪ್ಪೆಲ್ಲ ಕೊಡಬಾರ್ದು, ಶೀತ ಆಗೋಗ್ಬಿಡುತ್ತೆ. ಕೆಲವೊಂದು ನನಗೆ ಗೊತ್ತಾದಂಗೆ ಇನ್ಫಾರ್ಮೇಷನ್ ಇಲ್ಲೂ ಕೂಡ ಕೊಡ್ತಾಯಿರ್ತೀನಿ. ಯಾರಾದರೂ ಬಾಣಂತಿರು, ಪ್ರೆಗ್ನೆನ್ಸಿ ಯಾರಾದರೂ ನೋಡ್ತಾಯಿದ್ರೆ ನಿಮಗೆ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ಇನ್ನು ಒಂದು ಕಡೆ ಚಟ್ನಿಗೆ ಮಾಡಿಕೊಂಡು ಒಂದು ಕಡೆ ಸಾಂಬಾರು ಮಾಡಲ್ಲ ನಾನು, ಅಂದರೆ ಈ ತರಕಾರಿನೇ ಹಾಕಿಬಿಟ್ಟು ಸಾಂಬಾರು ಮಾಡಿಬಿಡ್ತೀನಿ. ಅದು ಮಧ್ಯಾಹ್ನಕ್ಕೂ ಆಗುತ್ತೆ, ಜೊತೆಗೆ ಇಡ್ಲಿಗೂ ಆಗುತ್ತೆ ಅಂದ್ಬಿಟ್ಟು ಸಾಂಬಾರನ್ನೇ ಮಾಡಿಬಿಡ್ತೀನಿ. ಹಾಗಾಗಿ 2 in 1 2 ಜಾಸ್ತಿ ಈ ಥರ ಇದೇ ಥರನೇ ಸ್ಮಾರ್ಟಾಗೆ ಅಡುಗೆ ಮಾಡಿಬಿಡ್ತೀನಿ. ಇನ್ನು ಮಧ್ಯದಲ್ಲೇ ಹಾಟ್ ವಾಟರು ಇಲ್ಲ ಹಾಲು ಈ ಥರದ್ದು ಮಾಡಿಕೊಂಡು ಕುಡಿತೀನಿ ನಾನು. ಇನ್ನು TV ತರಬೇಕಿತ್ತು. ಏನು ಗೊತ್ತಾ, ನಮ್ಮ ಮನೇಲಿ ಹಾಲಲ್ಲಿ ನೀವು ನೋಡಿದ್ದೀರಾ ಸೋನಿ ಇತ್ತು, 10 ವರ್ಷ ಆಯಿತು, ಆಲ್ಮೋಸ್ಟ್ 2015 ತೊಗೊಂಡಿದ್ದು, 10 ವರ್ಷ ಆಯಿತು. ಸೊ ಹಂಗಾಗಿ ಇದು TV ನೋಡ್ತಾನೆ ಮಧ್ಯದಲ್ಲಿ ಡಿಸ್ಪ್ಲೇ ಹೊರಟೋಯ್ತು.
ಆಡಿಯೋ ಎಲ್ಲ ಬರುತ್ತೆ, ಡಿಸ್ಪ್ಲೇ ಆಗ್ತಾಯಿಲ್ಲ. ಸೊ ಹಾಗಾಗಿ ಸರಿ ಟಿ ವಿನ ಸುಮಾರು ಒಂದು 20 ದಿನ ಟಿ ವಿ ಇರಲಿಲ್ಲ ಮನೇಲಿ. ಮಕ್ಳಿಗಂತೂ ಹೆಂಗೆಂಗೋ ಅನ್ನಿಸ್ಬಿಡ್ತಾಯಿತ್ತು ಟಿ ವಿ ಇಲ್ಲ ಅಂತ. ಸರಿ ಇವತ್ತು ಹೋಗಿ ತರೋಣ ಅಂದ್ಬಿಟ್ಟು ಇಲ್ಲೇ ರಿಲಯನ್ಸ್ ಇದೆಯಲ್ಲ, ವೆಜ್ ಬಾಸ್ಕೆಟ್ ಪಕ್ಕ ಬಟ್ವಾಡಿಲಿ, ಅಲ್ಲಿ ಹೋದ್ವಿ. ಎಕ್ಸ್ಕ್ಲೂಸಿವ್ ಶಾಪು. ಸೊ ಹಂಗಾಗಿ ನೋಡ್ತಾಯಿದ್ವಿ, ಇಂಥದ್ದೇ ಬೇಕು ಅಂತ ಏನು ಐಡಿಯಾ ಇಲ್ಲ. ನೆಕ್ಸ್ಟು ಸೋನಿಗೆ ಹೋಗೋದು ಬೇಡ ಅಂತ ನೋಡಿಕೊಂಡು ಎಲ್ ಜಿಲೇ ನೋಡ್ತಾಯಿದ್ದೀವಿ. ಸೊ ಸೋನಿ ಇದ್ದಿದ್ದು ನಮ್ಮದು 50 ಇಂಚಸ್ ಹಳೇದು. ಸೊ ಇವಾಗ ಎಲ್ ಜಿ 55 ಇಂಚಸ್ದು ನೋಡ್ತಿದ್ದೀವಿ. ಸೊ ಅದು 41,000 ಏನೋ ಆಯ್ತಲ್ಲಿ. ಅಂದರೆ ನಿಮಗೆ ತುಂಬ ಫೀಚರ್ಸ್ ಇದೆ ಅದರಲ್ಲಿ. ಅಲೆಕ್ಸಾ ಅದು ಇದೆಲ್ಲ ಇದೆ. ಎಲ್ ಜಿದು ಇನ್ನೊಂದಿತ್ತು ನ್ಯಾನೋ ಸೆಲ್ಸ್ ತಂದುಬಿಟ್ಟು, ಅದು 52 ಏನೋ ಆಗ್ತಿತ್ತು. ಬಟ್ ಸಾಕು ನಮ್ಗೆ ಇಷ್ಟ ಅಂದ್ಬಿಟ್ಟು ಹೋಗಿ ಬುಕ್ ಮಾಡ್ಕೊಂಡು ಬಂದ್ವಿ. ನೆಕ್ಸ್ಟ್ ಡೇ ಡೆಲಿವರಿ ಇತ್ತು. ಅದ್ರ ನೆಕ್ಸ್ಟ್ ಡೇ ಇವ್ರು ಬಂದು ಫಿಟ್ ಮಾಡಿ ಕೊಟ್ಟರು. ಡಿಶ್ ವಾಶ್ಗೆ ನಾವು ಕರೆಸಿದ್ವಲ್ಲ, ಅವರೇ ಬಂದಿದ್ದರು ಎಕ್ಸಿಕ್ಯೂಟಿವು ಇದನ್ನೆಲ್ಲ ಮಾಡಿಕೊಡೋದಕ್ಕೆ. ಬಟ್ ಹಳೇದಕ್ಕಿಂತ ಇದು ದೊಡ್ಡದು, 55 ಇಂಚಸ್ಸು. ನೋಡಿ, ಹಳೆ ಟಿ ವಿ 2015 ತೊಗೊಂಡಿದ್ದು, 10 ವರ್ಷ. ಏನೂ ಮಾಡೋಕ್ಕಾಗಲ್ಲ, ಲೈಫೇ ಇಷ್ಟು. ಇನ್ನೊಂದೇನೆಂದರೆ ಸ್ಕ್ರೀನಿಂಗ್ ಕೂಡ ಲಿಮಿಟೆಡ್ ಹವರ್ಸ್ ಇರುತ್ತಂತೆ. ಸೊ ಇಷ್ಟೇ ಲಿಮಿಟ್ ಅಂತ ಇರುತ್ತೆ. ಅದು ಮುಗಿದ್ಮೇಲೆ ಹಿಂಗೆ ಆಗೋದು, ಏನೂ ಮಾಡೋಕ್ಕಾಗಲ್ಲ. ಇಷ್ಟು ಲಕ್ಷ ಹವರ್ಸ್ ಅಂತ ಕೊಟ್ಟಿರ್ತಾರೆ, ಅಷ್ಟೇ ಲೈಫ್ ಸ್ಪ್ಯಾನ್ ಟಿ ವಿದು. LED. ಇನ್ನು ಪಾಪು ಕೂಡ ಒಂದೊಂದು ಸಲ ಜಾಸ್ತಿ ಅಪ್ಪನ ರೂಮಲ್ಲೂ ಮಲ್ಕೋತಿರ್ತಾಳೆ. ಅಲ್ಲೇ ಸ್ವಲ್ಪ ಜಾಸ್ತಿ ಕೆಳಗಡೆ ಇರ್ತೀವಲ್ಲ, ಹಂಗಾಗಿ ಅವಳು ಏನಾದರೂ ಹತ್ರ ಹೋಗಿ ನೋಡಿಕೊಂಡು ಪದೇ ಮೇಲೆ ಹೋಗೋಕ್ಕೂ ಆಗಲ್ವಲ್ಲ, ಹಂಗಾಗಿ ಅಲ್ಲೇ ಮಲಗಿಸಿರ್ತೀವಿ. ಇನ್ನು ಟಿ ವಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಹೊಸ ಫ್ಯೂಚರ್ಸು, ಈ ಜನ್ರೇಷನ್ ಇಯರ್ ಟು ಇಯರ್ಸ್ ಹೊಸ ಫೀಚರ್ಸು, ಹೊಸ ಮಾಡಲ್ಸು ಎಲ್ಲ ಬರ್ತಾ ಇರುತ್ತೆ. ಸೊ ಎಲ್ ಜಿ ಇದು ಮಾಡೆಲ್ ನನಗೆ ಅಷ್ಟು ಡೀಪಾಗಿ ನಾನು ನೋಡಿಲ್ಲ. ಎಲ್ ಜಿ 41,000 ಇಷ್ಟ ಆಯಿತು. ಸರಿ ಪೂಜೆ ಮಾಡೋಣ ಅಂದ್ಬಿಟ್ಟು, ಸರಿ ಫಸ್ಟ್ ದೇವ್ರ ಸಾಂಗ್ ಹಾಕೋಣ ಅಂದ್ಬಿಟ್ಟು ಹಾಕ್ಬಿಟ್ಟು ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ. ಇನ್ನು ಸೀಮಂತದ್ದೇನಿದೆ ವೀಡಿಯೋ ಫೋಟೋಸ್ ಎಲ್ಲ ಬಂದಿದೆ. ಸೊ ವೀಡಿಯೋಸ್ ಹಾಕಿ ಅಂತ ನನಗೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮೆಜಾರಿಟಿ ಬಂದರೆ ನಾನು ಸೀಮಂತದ ವೀಡಿಯೋ ಏನಿದೆ ಫೈನಲ್ಲು ಇವ್ರು ಮಾಡಿಕೊಟ್ಟಿರ್ತಾರಲ್ಲ ಫೋಟೋಗ್ರಾಫರು, ಸೊ ನಾನು ಆ ವೀಡಿಯೋ ಹಾಕ್ತೀನಿ. ಬಟ್ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಬೇಕು ಅಂತ ವೀಡಿಯೋ. ಸೊ ನಾನು ಅದು ಹಾಕ್ತೀನಿ ನಾನು. ಇನ್ನು ಪ್ರಕುಲ್ ಕೂಡ ಅಷ್ಟೇ, ಅವಳ ತಂಗಿ ಜೊತೆ ತುಂಬ ಚೆನ್ನಾಗಿ ಇದನ್ನು ಆಟ ಆಡ್ತಾನೆ ಇರ್ತಾನೆ. ಮೊದಲು ಅವ್ನು ತುಂಬ ಡಿಸಪಾಯಿಂಟ್ ಆಗೋಗ್ಬಿಟ್ಟಿದ್ದ, ಗಂಡು ಮಗುನೇ ಬೇಕು, ತಮ್ಮನೇ ಬೇಕು ಅಂತ ಇದ್ದ. ಸ್ಟಾರ್ಟಿಂಗ್ ಅಲ್ಲಿ ನೋಡಿದ ತಕ್ಷಣ ಅವನು ಮುಖನೂ ನೋಡಲಿಲ್ಲ, ಅಲ್ಲಿಂದ ಫುಲ್ ಡಿಸಪಾಯಿಂಟ್ ಆಗಿಬಿಟ್ಟು ಹೊರಟೋಗ್ಬಿಟ್ಟ. ಆಮೇಲೆ ಮಕ್ಕಳೇ ಅಲ್ವಾ, ಮಕ್ಕಳು ನೋಡಿದ ತಕ್ಷಣ ಅಡ್ಜಸ್ಟ್ ಆಗೋಗ್ಬಿಡ್ತಾರೆ. ಸೊ ಪ್ರೀತಿ ತಾನಾಗೇ ಬರುತ್ತೆ ಮಕ್ಕಳ ಮೇಲೆ ಅಲ್ವಾ, ಅದು ಕ್ಷಣಿಕ ಅಷ್ಟೇ, ಗಂಡು ಮಗು ಹೆಣ್ಮಗು ತಮ್ಮ ತಂಗಿ ಅಂತ ಅನ್ನೋದು. ಬಟ್ ಮಕ್ಕಳು ಮುಖ ನೋಡಿದಾಗ ಬಿಡು ಯಾವುದೋ ಒಂದು ಅಂತ ಅಂದ್ಕೊಂಡು ಮಕ್ಕಳು ಸುಮ್ಮನೆ ಆಗೋಗ್ತಾರೆ, ಬೇಗ ಅಟ್ಯಾಚ್ ಆಗ್ತಾರೆ. ಪ್ರತಿದಿನ ಎತ್ಕೊಳ್ಳೋದು, ಆಟ ಆಡಿಸೋದು, ಸ್ಕೂಲಿಂದ ಬಂದಮೇಲೆ ಇದನ್ನೆಲ್ಲ ಮಾಡ್ತಿರ್ತಾನೆ. ಇನ್ನು ನಾನು ಕೂಡ ದೀಪ ಎಲ್ಲ ಹಚ್ಚಿಬಿಟ್ಟು ಸೊ ನೆಕ್ಸ್ಟ್ ಕೆಲಸ ನೋಡ್ಕೊಳ್ಳೋಣ ಅಂತ. ಆ್ಯಂಡ್ ನನ್ನ ಪ್ರಶ್ನೆ ಏನಂದರೆ, ಈ ಬಾಣಂತನ ಆಗಿರ್ಬೋದು, ಹೆರಿಗೆ ಆಗಿರ್ಬೋದು, ಸೊ ಇದೆಲ್ಲ ತವ್ರ ಮನೆಯಲ್ಲೇ ಯಾಕೆ ಆಗಬೇಕು, ತವ್ರ ಮನೆಯವರೇ ಯಾಕೆ ಮಾಡಬೇಕು ಅಂತ ಇರ್ಬೋದು ಸೈಂಟಿಫಿಕ್ ರೀಸನ್. ಬಟ್ ಏನಂದರೆ ಎಲ್ಲರೂ ಹಂಗೆ ಇರ್ತಾರೆ ಅಂತ ಅಲ್ಲ, ಕೆಲವರು ಈಕ್ವಲಾಗಿ ಕೂಡ ನೋಡ್ಕೊಳ್ತಾರೆ, ಕೆಲವರು ಕಳಿಸೋದೇ ಇಲ್ಲ. ಈಗ ಸಪೋಸ್ ಎಕ್ಸಾಂಪಲ್ ನಮ್ಮಮ್ಮ ಆವಾಗ ನಮ್ಮಮ್ಮನ ಹೊಟ್ಟೆಲಿದ್ದಾಗ ನಮ್ಮಪ್ಪ ಬಾಣಂತಿತನಕ್ಕಾಗಿರ್ಬೋದು, ಹೆರಿಗೆಗಾಗಿರ್ಬೋದು, ಅವ್ರು ತವ್ರ ಮನೆಗೆ ಕಳಿಸಿಲ್ಲ. ನಮ್ಮಮ್ಮ ಎಲ್ಲ ನಮ್ಮಪ್ಪ ಜೊತೆನೇ ಇದ್ದು ತುಮಕೂರಲ್ಲೇ ಇಲ್ಲೇ ಇದ್ಕೊಂಡು ತವ್ರ ಮನೆಗೆ ಹೋಗ್ದಲ್ಲೇ ಹೆರಿಗೆ ಆಗಿರ್ಬೋದು, ಬಾಣಂತನ ಆಗಿರ್ಬೋದು, ಪ್ರತಿಯೊಂದು ನಮ್ಮಪ್ಪನ ಜೊತೆಲೇ ಇದ್ದು ತುಮಕೂರಲ್ಲೇ ಆಗಿರೋದು. ಸೊ ಈ ಥರ ಕೆಲವರು ಮಾತ್ರ ಇರ್ತಾರೆ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ತವ್ರ ಮನೆಗೆ ಕಳಿಸ್ತಲೇ ಇರೋದು, ಅವರೇ ನೋಡ್ಕೊಳ್ಳೋದು, ಅದು ಮನಸ್ಪೂರ್ವಕ ಬರಬೇಕದು. ಸೊ ಯಾಕೆ ಇದು ಈ ಥರ ಅಂತ ಏನು ಗೊತ್ತಾ, ನಾವು ಒಂದು ವರ್ಷ, 1.5 ವರ್ಷ, 2 ವರ್ಷ ಎಷ್ಟು ಕಷ್ಟ ಇರುತ್ತೆ ಅಲ್ವಾ. ಒಂದು ಹೆರಿಗೆ ಆಗಿರ್ಬೋದು, ಬಾಣಂತತನ ಆಗಿರ್ಬೋದು, ಮಗು ತಾಯಿ ಇಬ್ಬರೂ ನೋಡ್ಕೋಬೇಕು. ಸೊ ಆ ಟೈಮಲ್ಲಿ ಎಲ್ಲ ಅಮ್ಮಂದ್ರಿಗೂ ನಾನು ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ತೀನಿ. ಅದರಲ್ಲೂ ಹೆಣ್ಣು ಮಕ್ಕಳು ಅಮ್ಮಂದ್ರಿಗೆ ನಾನು ಹೇಳ್ತಿರೋದು. ಗಂಡು ಮಕ್ಳು ಅಮ್ಮಂದರು ಕೆಲವರು ಮಾತ್ರ ಅಷ್ಟೇ ಇದನ್ನು ವಾಲಂಟಿಯರಾಗಿ ತೊಗೊಂಡು ಮಾಡ್ತಾರೆ ಕೆಲಸಗಳು. ಬಾಣಂತತನ ಆಗಿರ್ಬೋದು, ಹೆರಿಗೆದಾಗಿರ್ಬೋದು, ನಾವೇ ನೋಡ್ಕೋತೀವಿ, ನಾವೇ ಮಾಡ್ತೀವಿ ಅನ್ನೋರು ತುಂಬ ಕಡಿಮೆ, ಬೆರಳೆಣಿಕೆ ಅಷ್ಟೇ. ಬಟ್ ಎಲ್ಲ ಹೆಣ್ಣುಮಕ್ಳು ಅಮ್ಮಂದ್ರಿಗೂ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ. ಸೊ ಈ ಟೈಮಲ್ಲಿ ಎಷ್ಟು ಕೆಲಸ ಇರುತ್ತೆ, ಮನೆ ಕೆಲಸ ನೋಡ್ಕೋಬೇಕು, ತಾಯಿ ಮಗುನ ನೋಡ್ಕೋಬೇಕು,
ಸಪ್ರೇಟ್ ಅಡುಗೆ ಮಾಡಬೇಕು. ಅದು ಅಲ್ಲದೆ ನಮ್ಮಮ್ಮನೇ ಸ್ನಾನ ಮಾಡಿಸ್ತಾರೆ ಪಾಪುಗೆ. ಬೇರೆಯವರೆಲ್ಲ ನಾನು ನೋಡಿದ್ದೀನಲ್ಲ ತುಂಬ ಜನ, ಕೆಲವ್ರು ಮಾತ್ರ ಅಷ್ಟೇ ಮಾಡಿಸೋದು. ಇಲ್ಲಾಂದರೆ ಕೆಲವ್ರನ್ನ ಬೇರೆಯವ್ರನ್ನ ಕರೆಸ್ತಾರೆ, ಅವ್ರಿಗೆ ಬರಲ್ಲ ಅಂತ ಕೈ ತೊಳ್ಕೊಂಬಿಡ್ತಾರೆ, ನಮ್ಗೆ ಆಗಲ್ಲ ಅಂತಲೂ ಓಡೋಗ್ತಾರೆ ಕೆಲವರು. ಈ ಇಬ್ಬರು ಸೈಡು ನಾನು ಹೇಳ್ತಿರೋದು. ಸೊ ಗ್ರೇಟ್ ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು ಹೆಣ್ಮಕ್ಳು ಅಮ್ಮಂದ್ರಿಗೆ ಈ ಟೈಮ್ ಆಫ್ ಪೀರಿಯಡ್ ಇದಕ್ಕೆ. ಇನ್ನು ಮತ್ತೆ ನಮ್ಮಮ್ಮ ಇನ್ನು 3ನೇ ಸಲನೋ 4ನೇ ಸಲನೋ ಬೇವಿನ ಸೊಪ್ಪೆಲ್ಲ ತರಿಸಿದ್ದಾರೆ. ಮತ್ತು ಇದನ್ನೆಲ್ಲ ಚೆನ್ನಾಗಿ ಕುದಿಸ್ಬಿಟ್ಟು ಪೇಸ್ಟ್ ಮಾಡಿಬಿಟ್ಟು ಬಾಣಂತಿಗೆ ಸ್ನಾನ ಮಾಡಿಸ್ಬೇಕು. ಇದರಲ್ಲಿ ಮಾಡ್ಕೋಬೇಕು ಅಂದರೆ ಮೈಯಲ್ಲಿ ಯಾವುದೇ ಒಂದು ನೋವು ಅಂದರೆ ಈ ಕೆರೆತಗಳಂತಾರಲ್ಲ ಅಂಥವೆಲ್ಲ ಇರಲ್ಲ. ಇನ್ನು ಬೆಳಗ್ಗೆ ಮೆಂತ್ಯ ಬಾತು ಸ್ವಲ್ಪ ಬಟಾಣಿ ಎಲ್ಲ ಹಾಕಿ ಮಾಡಿದ್ದೆ. ಇದಕ್ಕೆ ಕಾಯಿ ಚಟ್ನಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಇನ್ನು ಪ್ರಕುಲ್ ಕೂಡ ಹೊರಟಿದ್ದಾನೆ ಸ್ಕೂಲಿಗೆ. ಇಲ್ಲಿ ನಮ್ಮ ಮೇಡಮ್ಮು ಇವಾಗ ಪಾಪು ಇರೋದ್ರಿಂದ ಹೋಮ್ವರ್ಕ್ ಮಾಡಲ್ಲ ರಾತ್ರಿ ಹೊತ್ತು, ಬೆಳಗ್ಗೆ ಕೂತ್ಕೊಂಡು ಹೋಮ್ವರ್ಕ್ ಬರೆಯೋದು ಇವಳು. ಏನಾದರೂ ಇದ್ದಾಗ ಅವಾಗ ಜ್ಞಾಪಿಸ್ಕೊಳ್ಳೋದು. ರಾತ್ರಿ ಎಲ್ಲ ಸಂಜೆ ಎಲ್ಲ ಫುಲ್ ಆಟ ಆಡೋದು, ಪಾಪು ಜೊತೆ ಇರೋದು, ಇಲ್ಲ ಆಚೆ ಹೋಗಿ ಆಟ ಆಡೋದು, ಇದೇ ಟೈಮ್ ಪಾಸ್ ಮಾಡ್ಕೋದಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಅಯ್ಯೋ ಹೋಮ್ವರ್ಕ್ ಬರ್ದಿಲ್ಲ ಅಂತ ಅವಾಗ ಹೋಮ್ವರ್ಕ್ ಬರೆಯೋದು. ಸ್ವಲ್ಪ ಈ ಬಿಸಿಲು ಇದೆ, ಈ ಬಿಸಿಲು ಜೊತೆಗೆ ಹಂಗೆ ಹೊಡಿತಿದೆ ಚಳಿ, ಅಂದರೆ ಅಷ್ಟು ಚಳಿ ಹೊಡಿತಿದೆ. ಏನೋ ನನ್ನ ಫ್ರೆಂಡ್ ಸಂಗೀತ ಅವರು, ಅದೇ ಮೇಕಪ್ ಆರ್ಟಿಸ್ಟ್ ಅಂತ ಹೇಳಿದ್ನಲ್ಲ, ಅವ್ರು ಬಂದಿದ್ದರು. ತುಂಬ ಚೆನ್ನಾಗಿತ್ತು. ಬನಾನಾ ಕೇಕ್ ಕೂಡ ಕೊಟ್ಟೋದ್ರು, ಪಾಪುನ ನೋಡೋಣ ಅಂತ ಬಂದಿದ್ದರು. ತುಂಬ ಚೆನ್ನಾಗಿತ್ತು, ಟೇಸ್ಟ್ ಮಾಡಿದೆ. ಸೊ ಐ ಹೋಪ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಬೈ ಬೈ, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.